ನನ್ನ ಕಣ್ಣು ಮುಂದೆಯಿಂದ ನೀನು ಹೋಗ್ತಾನೆ ಇಲ್ಲ ಅವನಿ. ನಿನ್ನ ನೋಡೋವರೆಗೂ ನನ್ನ ಮನಸ್ಸಲ್ಲಿ ನಿಹಾರಿಕನ್ ಫೋಟೋ ಮಾತ್ರ ಇತ್ತು. ಇವಾಗ ನಿನ್ನ ಫೋಟೋನ ಇಟ್ಕೊಂಡಿದ್ದೀನಿ. ಮಾಡರ್ನ್ ಡ್ರೆಸ್ ಬಿಟ್ರೆ ಸೀರೆ ಅಂದ್ರೆ ನನಗೆ ಕೆಟ್ಟ ಕೋಪ. ಅಂಥದ್ರಲ್ಲಿ ಸೀರೆಯಲ್ಲಿ ನನಗಿಷ್ಟವಾದ ಮೊದಲನೇ ಹುಡುಗಿ ನೀನೇ. ನಿನ್ನ ಬಿಡೋ ಮಾತೇ ಇಲ್ಲ. ನಿನ್ನ ಮದುವೆ ಮಾಡ್ಕೊಂಡು ದುಬೈ ಕರ್ಕೊಂಡು ಹೋಗ್ತೀನಿ. ದುಬೈಲ್ ನಿನ್ನ ನನ್ನ ಕೋಟೆಗೆ ಮಹಾರಾಣಿಯನ್ನಾಗಿ ಮಾಡ್ತೀನಿ. ಕಟ್ಟಾಗೋಯ್ತು. ಇದೇ ತರಾನೇ ದೇವಸ್ಥಾನದ ಹತ್ರ ಕೂಡ ಒಂದ್ಸಲ ಆಗಿತ್ತು. ಶ್ರೀಕರ್ ಅವ್ರ ಮೇಲೆ ಯಾರೋ ಗೊತ್ತಿಲ್ಲದೆ ಇರೋ ವ್ಯಕ್ತಿಗಳು ದಾಳಿ ಮಾಡಿದ್ರು. ಪೂಜೆ ವ್ರತಗಳನ್ನ ಮಾಡಿ ಆಗ ಶ್ರೀಕರ್ ಅವ್ರನ್ನ ಕಾಪಾಡ್ಕೊಂಡೆ. ಈಗ ಮತ್ತೆ ಯಾಕೆ ಈ ತರ ಆಯ್ತು? ಅಂದ್ರೆ ಈ ಸಲನೂ ಅವ್ರಿಗೇನಾದ್ರೂ ಅಪಾಯ ಆಗತ್ತಾ? ಆಫೀಸಿಗೆ ಹೊರಟಿದ್ರು. ಅಲ್ಲಿಗೆ ತಲುಪಿದ್ರೋ ಇಲ್ವೋ ಗೊತ್ತಾಗ್ತಿಲ್ಲ. ಈ ತರ ಆಗಿದ್ದು
ಮತ್ತೆ ಏನಾದ್ರೂ ಅಪಾಯಕ್ಕೆ ಸಂಕೇತನಾ? ಭಗವಂತ, ಏನ್ ನಡೆಯುತ್ತೆ? ಹಲೋ, ಎಲ್ಲಿದ್ದೀರಾ? ಆಫೀಸಿಗೆ ಹೋಗ್ತಿದ್ದೀನಿ, ದಾರಿಲಿದ್ದೀನಿ. ನೀವ್ ಸ್ವಲ್ಪ ಹೊತ್ತು ಡ್ರೈವ್ ಮಾಡ್ದೇನೆ ಯಾವ ಜಾಗದಲ್ಲಿದ್ದೀರೋ ಅಲ್ಲೇ ಇದ್ಬಿಡಿ, ಸರಿನಾ? ಯಾಕೆ? ಹೇಳಿದ್ ಮಾಡಿ ಪ್ಲೀಸ್. ಏನಾಯ್ತು ಅಂತ ಹೇಳು. ಯಾಕಷ್ಟೊಂದು ಭಯ ಪಡ್ಕೊಂಡಿದೀಯಾ? ನನ್ ಮನ್ಸು ಅಪಾಯ ಸೂಚಿಸ್ತಿದೆ ರೀ. ನಿಮ್ಗಂತೂ ಏನೂ ಆಗ್ಲಿಲ್ಲ ಅಲ್ವಾ? ಇವಾಗ ಏನೂ ಆಗ್ಲಿಲ್ಲ, ಬಟ್ ಕೆಲವು ಕ್ಷಣಗಳ ಹಿಂದೆ ನಡೀತಾ ಇತ್ತು. ಏನಾಯ್ತು? ಲಾರಿ ಬ್ರೇಕ್ ಫೈಲ್ ಆಗಿ ನನ್ನ ಮೇಲ್ ಬಂತು. ಮೃತ್ಯು ನಮ್ಮಿಬ್ರನ್ನ ಬೇರೆ ಮಾಡಕ್ ಹೊರಟಿತ್ತು. ಕೊನೆ ಕ್ಷಣದಲ್ಲಿ ತಪ್ಪಾಯ್ತು. ಇಲ್ಲ ಅಂದಿದ್ರೆ ಇವತ್ತು ನಿನಗೆ ತುಂಬಾ ಕೆಟ್ಟ ದಿನ ಆಗ್ತಿತ್ತು. ಏನ್ರಿ, ಯಾಕೆ ಹಾಗಾಯ್ತು ಅಂತ ವಿವರವಾಗಿ ಆಮೇಲೆ ಹೇಳ್ತೀನಿ. ನೀವ್ ಮಾತ್ರ ದಯವಿಟ್ಟು ಆ ಜಾಗದಿಂದ ಹೊರಡಬೇಡಿ. ನಾನು ಮತ್ತೆ ಫೋನ್ ಮಾಡಿದ್ಮೇಲೆ ನೀವು ಆಫೀಸಿಗೆ ಹೊರಡಬೇಕು, ಸರಿನಾ? ಸರಿ. ಅವನು ಯಾಕೆ ಇಷ್ಟೊಂದು ಭಯದಲ್ಲಿದ್ದಾಳೆ? ಏನಾಗಿರತ್ತೆ? ನಮ್ ನಿಹಾರಿಕಾ ತುಂಬಾ ಒಳ್ಳೆ ಹುಡುಗಿ. ಸಂಪ್ರದಾಯ ಅಂದ್ರೆ ತುಂಬಾ ಬೆಲೆ ಕೊಡ್ತಾಳೆ. ನಮ್ ನಿಹಾರಿಕಾ ನಿಮ್ ಹೆಂಡತಿ ಆಗ್ತಿರೋದು ನಿಜವಾಗ್ಲೂ ನಮ್ ನಿಹಾರಿಕನ ಅದೃಷ್ಟ. ನಮ್ ನಿಹಾರಿಕಾ ಇಷ್ಟು ಒಳ್ಳೆ ಕುಟುಂಬಕ್ಕೆ ಸೊಸೆ ಆಗ್ತಿದ್ದಾಳೆ ಅಂದ್ರೆ ನನಗಿಂತ ಸಂತೋಷ ಪಡೋರು ಯಾರಿರ್ತಾರೆ? ಶಿವರಾಜ್ ಕುಮಾರ್ ಅವ್ರ ಥರ, ವಿಷ್ಣುವರ್ಧನ್ ಅವ್ರ ಥರ ಮತ್ತೆ ಸುದೀಪ್ ಸರ್ನು ಮಿಕ್ಸ್ ಮಾಡಿದ ಹಾಗೆ ಆ ವಿಕ್ಕಿ ಅಷ್ಟು ಪರ್ಫಾರ್ಮೆನ್ಸ್ ಯಾಕೆ ಮಾಡಿದ್ನು ಅಂತ ನನಗೆ ಇವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಅವನಷ್ಟು ಒಳ್ಳೆಯವನ್ ಹಾಗೆ ನಡ್ಸೋದು ಪ್ರಪಂಚದಲ್ಲಿ ಹೊಸ ಅದ್ಭುತ ಆಗೋಗುತ್ತೆ. ಅವನಾದ್ರೂ ನಂಬೋದು, ಆದ್ರೆ ಅವನನ್ನ ಸ್ವಲ್ಪನೂ ನಂಬಾರ್ದು. ಅವನ್ ವಿನಯದ ಹಿಂದೆ ಖಂಡಿತವಾಗಿ ಯಾವುದೋ ಒಂದು ಸ್ಕೆಚ್ ಇರತ್ತೆ. ನನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಬೇಕು ಅಂದ್ರೆ ನಮ್ಮ ಮನೆಗೆ ಹೋಗ್ಲೇಬೇಕು. ಅಷ್ಟಕ್ಕೂ ಡ್ಯಾಡಿ ಯಾಕೆ ಫೋನ್ ಮಾಡಿ ಬಾ ಅಂತ ಹೇಳಿದ್ರು? ವಿಕ್ಕಿ ಮಮ್ಮಿ ಡ್ಯಾಡಿಗೆ ಮನೇಲಿ ಏನಾದರೂ ಟಾರ್ಚರ್ ಕೊಡ್ತಿದ್ದಾನಾ? ಇದಕ್ ಮೊದಲು ಒಂದ್ಸಲ ಅವ್ರಿಗಿಂತ ಅಪಾಯನೇ ಎದುರಾಗಿತ್ತು. ಅವತ್ತು ಈ ತಾಳಿ ನನ್ ಕತ್ತಿಗೆ ಬಂದ್ಮೇಲೆನೆ ನನ್ ಗಂಡ ಪ್ರಾಣಾಪಾಯದಿಂದ ಪಾರಾದ್ರು. ಅವ್ರು ಕಟ್ಟಿರೋ ತಾಳಿನ ತಕ್ಷಣ ಕತ್ತಿಗೆ ಹಾಕೊಂತೀನಿ. ಅವ್ರಿಗೇನು ಆಗದೆ ಇರೋ ಹಾಗೆ ಕಾಪಾಡು ತಾಯಿ. ಅವನಿ,
ಇಲ್ಲಿಗೆ ಯಾಕೆ ಬಂದೆ? ನಮಸ್ಕಾರ ಮಾಡೋದಕ್ಕೆ. ಈ ಟೈಮಲ್ಲಿ ನಮಸ್ಕಾರ ಮಾಡೋದಂದ್ರೇನು? ಸಂದರ್ಭ ಬೇಕು ಅಲ್ವಾ? ಅಮ್ನವ್ರಿಗೆ ನಮಸ್ಕಾರ ಮಾಡೋದಕ್ಕೆ ಸಮಯ ಸಂದರ್ಭ ಯಾಕೆ? ಮನೇಲಿ ಯಾರೂ ಇರ್ಲಿಲ್ಲ. ಈ ಕಡೆಯಿಂದ ಹೋಗ್ತಾ ಅಮ್ನವ್ರಿಗೆ ನಮಸ್ಕಾರ ಮಾಡ್ಬೇಕು ಅನ್ನಿಸ್ತು, ಅದಕ್ಕೆ ನಿಂತೆ. ಅದು ತಪ್ಪಾ? ಇಲ್ಲ ಇಲ್ಲ, ನೀನ್ ಹೇಳ್ತಿರೋದು ಸುಳ್ಳು. ನಿನ್ ಮಾತಿಗೂ ನಿನ್ ಭಯಕ್ಕೂ ಏನು ಸಂಬಂಧ ಇಲ್ಲ ಅಂತ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ನಿಮಗ್ ಎಲ್ಲಾನು ಅನುಮಾನನೇ ಆದ್ರೆ ನಾನೇನ್ ಮಾಡ್ಲಿ? ಕೈಯಲ್ಲೇನಿದೆ? ಏನ್ ಬಚ್ಚಿಟ್ಕೋತಿದ್ಯಾ? ಏನಿಲ್ಲ. ನಿಂತ್ಕೋ. ಕೇಳ್ತಾ ಇದ್ರು ಹಾಗೆ ಹೋಗ್ತಿದ್ಯಲ್ಲ. ಮೂಗುತ್ತಿನೇನಾದ್ರೂ ಕಳ್ತನ ಮಾಡಿದ್ಯಾ ಏನು? ಅಂತ ಅಭ್ಯಾಸ ನನಗಿಲ್ಲ. ನಿಮ್ಮಲ್ಲೇ ಯಾರಿಗಾದ್ರೂ ಇದೆಯೇನೋ? ಎದ್ರು ಉತ್ತರ ಕೊಡ್ದೆ ಏನ್ ಬಚ್ಚಿಟ್ಕೊಂಡಿದ್ಯಾ ಹೇಳು, ತೋರ್ಸೋದನ. ತೋರ್ಸು. ನೋಡಿದ್ರಲ್ವಾ? ಈ ಕೈ ಕೂಡ ತೋರ್ಸು. ತೋರ್ಸು. ಟೆಸ್ಟ್ ಮಾಡಿದ್ದೆಲ್ಲ ಆಯ್ತಾ ಅಥವಾ ಇನ್ನೂ ಏನಾರು ಇದೆಯಾ? ಇಷ್ಟೊಂದು ಅನುಮಾನ ಪಡೋದು ಒಳ್ಳೇದಲ್ಲ. ಸುಮ್ನೆ ಅನುಮಾನ ಪಟ್ಬಿಟ್ವಾ? ಇಲ್ಲ ಇಲ್ಲ, ಏನೋ ಬಚ್ಚಿಡ್ತಿದ್ದಾಳೆ. ಅವನೇ ಇನ್ನೂ ಫೋನ್ ಮಾಡಿಲ್ಲ. ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ಯಾಕೆ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರಿ? ಏನಾಯ್ತು? ಶ್ರೀಕರ್ನ ನೀನು ಇಷ್ಟಪಟ್ಟಾಗಿಂದ ನಾವು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನೋಡ್ತಿದೀವಿ. ಇವಾಗ ವಿಕಾಸ್ ಕೊಟ್ಟಿರೋ ಟ್ವಿಸ್ಟ್ ಬಗ್ಗೆ ನೀನ್ ಕೇಳಿಸ್ಕೊಂಡೆ ಅಂದ್ರೆ ನೀನ್ ಕೂಡ ಶಾಕ್ ಆಗ್ತೀಯ. ಏನಂತೆ ಒಂದು? ವೇದವತಿಯವ್ರ ಮನೆಯಲ್ಲಿ ನಮ್ ವಿಕಿ ತುಂಬಾ ಒಳ್ಳೆಯವನ್ ಹಾಗೆ, ಸಕಲ ಗುಣಗಳಿರೋ ರಾಮನ ಹಾಗೆ ನಟಿಸಿದ್ರೆ ಹಿಂದೆ ದೊಡ್ಡ ಕಾರಣನೇ ಇದೆ ಬೇಬಿ. ಇಂಟ್ರೊಡಕ್ಷನ್ ಇಲ್ದೇನೆ ಸ್ಟ್ರೈಟ್ ಆಗಿ ವಿಷಯ ಏನು ಅಂತ ಹೇಳಿ. ಆ ಟ್ವಿಸ್ಟ್ ಏನು ಅಂತ ಬೇಗ ಹೇಳಿ. ಲವ್ ಎಟ್ ಫಸ್ಟ್ ಸೈಟ್ ಹಾಗೆ ವಿಕಾಸ್ ಅವನಿನ ಮೊದಲ ನೋಟದಲ್ಲೇ ಇಷ್ಟಪಟ್ಟಿದ್ದಾನೆ. ವಾಟ್? ಶಾಕ್ ಅದೇ ಅಲ್ವಾ? ಅವನು ಏನನ್ನೋ ಅವನ್ ಮಾತಲ್ಲೇ ಕೇಳು. ಅವನಿ ಅಂದದ್ ಮುಂದೆ ನಿಹಾರಿಕನ್ ಅಂದ ಕಾಣಿಸ್ಲಿಲ್ಲ ಅಕ್ಕ. ನಾನಂದ್ರೆ ಇಷ್ಟ ಇಲ್ದಿರೋ ನಿಹಾರಿಕನ್ ಹಿಂದೆ ಬೀಳೋದಕ್ಕಿಂತ ನನಗಿಷ್ಟ ಆಗಿರೋ ಅವನಿ ಹಿಂದೆ ಬೀಳೋದು ಬೆಟರ್ ಅನಿಸ್ತು ಅಕ್ಕ. ನಿಹಾರಿಕನ ಮದ್ವೆ ಮಾಡ್ಕೊಳ್ದೆ ಅವನಿನ ಮದ್ವೆ ಮಾಡ್ಕೋಬೇಕು ಅಂತ ಡಿಸೈಡ್ ಆಗಿದ್ದೀನಿ ಅಕ್ಕ. ಅವನಿನ ನನಗೆ ಕೊಟ್ಟು ಮದ್ವೆ ಮಾಡೋ ವಿಷಯದಲ್ಲಿ ನೀವು ಕೀ ರೋಲ್ ಪ್ಲೇ ಮಾಡಬೇಕು. ಅದು ಅವನ್ ಡಿಮ್ಯಾಂಡ್. ಅವನ್ ಹೇಳ್ದಾಗ ನಡಿಲಿಲ್ಲ ಅಂದ್ರೆ ಶ್ರೀಕರ್ ಜೊತೆ ನಿನ್ ಮದ್ವೆ ಆಗೋದ್ ಕಷ್ಟ. ನೀವ್ ಹೇಳ್ದಾಗೆ ತುಂಬಾ ದೊಡ್ಡ ಟ್ವಿಸ್ಟ್ ಇದು. ಹಾಯ್ ನಿಹಾರಿಕಾ. ಅಕ್ಕ ವಿಷಯನ ವಿವರವಾಗಿ ಹೇಳಿದ್ಲು ತಾನೆ. ಅವನಿ ಜೊತೆ ನನ್ನ ಮದ್ವೆ ಮಾಡಿದ್ರೆ ಎಲ್ಲರೂ ಸೇವ್, ಇಲ್ಲ ಅಂದ್ರೆ ನಿನ್ನ ದುಬೈಗೆ ಎತ್ಕೊಂಡು ಹೋಗ್ತೀನಿ.
ಸಿಚುವೇಶನ್ ನನ್ನ ಕಂಟ್ರೋಲ್ ತಪ್ತು ಅಂದ್ರೆ 3 ಜನನು ಹಿಂದೆ ಮುಂದೆ ನೋಡದೆ ಸಾಯಿಸ್ಬಿಡ್ತೀನಿ. ಹೆಚ್ಚು ಅಂದ್ರೆ ಕೆಲವು ದಿನ ಜೈಲಲ್ಲಿ ಇರ್ತೀನಿ. ಬುದ್ಧಿ ಇರೋಳು, ಏನ್ ಬೇಕಾದ್ರೂ ಮಾಡೋಂಥವಳು. ನೀನ್ ನನ್ನ ಮಾತು ಕೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೂ ಒಂದು ಮಾತು ಹೇಳಬೇಕು. ನನಗೆ ನಿನಗಿಂತ ಅವನಿನೇ ತುಂಬಾ ಇಷ್ಟ ಆದ್ಲು. ಡೀಲ್ ಓಕೆ ಆದ್ರೆ ಅವನಿ ಜೊತೆ ನನ್ನ ಮದುವೆ, ಇಲ್ಲ ಅಂದ್ರೆ ನಿಮ್ ಸಾವು. ನನ್ನ ಡಿಸಿಷನ್ ಅಲ್ಲಿ ಮಾತ್ರ ಯಾವುದೇ ಚೇಂಜ್ ಇರಲ್ಲ. ವಾಟ್ ಈಸ್ ಯುವರ್ ಆನ್ಸರ್ ನಿಹಾರಿಕಾ? ಅವನಿ ಜೊತೆ ನಿನ್ ಮದ್ವೆ ನಡೆಯತ್ತೆ. ನೀನ್ ಫಿಕ್ಸ್ ಆಗ್ಬಿಡು. ನಿಜನಾ? ಎಸ್, ನಾನ್ ಮಾತ್ ಕೊಟ್ರೆ ಆಗ ಹೋಗತ್ತೆ. ಮಾಡೋದೇ ಹೇಳ್ತೀನಿ, ಹೇಳೋದನ್ನೇ ಮಾಡ್ತೀನಿ. ಸೂಪರ್ ನಿಹಾರಿಕಾ, ನಿನ್ನಿಂದ ಡೆಫಿನೆಟ್ ಆಗಿ ಇಂಥ ಆನ್ಸರೇ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಕ್ಕ, ನಿಹಾರಿಕಾ ಮಾತು ಕೊಟ್ಟಿದ್ದಾಳೆ. ನೀವು ನಿಹಾರಿಕಂಗೆ ಫುಲ್ ಸಪೋರ್ಟ್ ಕೊಡಿ. ಅವನಿ ಜೊತೆ ನನ್ನ ಮದುವೆ ಆಗೋಗುತ್ತೆ. ನನ್ನಿಂದ ನಿಮಗೆ ದೊಡ್ಡ ತಲೆನೋವು ಕಡಿಮೆ ಆಗುತ್ತೆ. ಇಲ್ಲಾಂದ್ರೆ ನಿಹಾರಿಕನೇ ನನ್ನ ಹೆಂಡತಿ ಆಗ್ಬಿಡ್ತಾಳೆ. ಯು ಆರ್ ಸೋ ಸ್ಮಾರ್ಟ್ ನಿಹಾರಿಕಾ. ಥ್ಯಾಂಕ್ ಯು ಸೋ ಮಚ್. ಈ ಗುಡ್ ನ್ಯೂಸ್ನ ನನ್ನ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಂಡು ಬರ್ತೀನಿ. ಬಾಯ್. ನೀನ್ ಅವನಿಗೆ ವಿಕಾಸ್ಗೆ ಮದುವೆ ಮಾಡ್ತೀಯಾ? ಇತ್ತೇನ್ ಟ್ವಿಸ್ಟೇ? ಹಲೋ, ಅಲ್ಲೇ ಇದ್ದೀರಾ? ನೀನು ಹೇಳಿದ ಕ್ಷಣದಿಂದ ಕಾರಲ್ಲೇ ವೇಟ್ ಮಾಡ್ತಿದ್ದೀನಿ. ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ನಿನ್ನಿಂದ ಆಫೀಸಿಗೂ ಲೇಟ್ ಆಯ್ತು. ಸಾರಿ ರೀ. ಅಷ್ಟಕ್ಕೆ ಏನಾಯ್ತು? ಯಾಕಷ್ಟೊಂದು ಭಯ ಪಡ್ಕೊಂಡು ಕಾಲ್ ಮಾಡಿದೆ? ಯಾಕೆ ವೇಟ್ ಮಾಡು ಅಂದೆ? ಯಾವುದೋ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಏನು ಅಂತ ಹೇಳು. ಕಾರಣ ಇದೆ ರೀ. ನಾನು ಕೆಲಸ ಮಾಡ್ಕೋಬೇಕಾದ್ರೆ ತಾಳಿ ಕಟ್ಟಾಗೋಯ್ತು. ಅದಕ್ಕೆ ನಿಮಗ ಆಪತ್ ಬಂತು. ತಾಳಿನ ಮತ್ತೆ ನನ್ನ ಕುತ್ತಿಗೆಗೆ ಹಾಕೊಳ್ಳೋವರೆಗೂ ನಂಗೆ ತುಂಬಾ ಭಯ ಆಗ್ತಿತ್ತು ರೀ. ಅಮ್ಮನವ್ರ ಆಶೀರ್ವಾದ ತಗೊಂಡು ತಾಳಿನ ಕತ್ತಿಗೆ ಹಾಕೊಂಡೆ. ಇನ್ ನಿಮಗೇನೂ ಆಗಲ್ಲ, ಮತ್ ನನಗೆ ಯಾವ ಭಯನೂ ಇಲ್ಲ. ನೀವು ಆಫೀಸಿಗೆ ಹೋಗಿ ಬೇಗ ಮನೆಗೆ ಬನ್ನಿ. ಸಂಜೆವರೆಗೂ ವೇಟ್ ಮಾಡ್ದೇನೆ ಈಗಲೇ ಬಂದ್ರೆ ನಿನಗೇನಾದ್ರೂ ಅಭ್ಯಂತರ ಇದೆಯಾ? ನೀವ್ ಹಾಗೆ ಬಂದ್ರೆ ನಂಗೆ ತುಂಬಾ ಸಂತೋಷನೇ. ಆದ್ರೆ ಅದು ಸಾಧ್ಯ ಇಲ್ಲ ಅಲ್ವಾ? ನೀವ್ ಮೀಟಿಂಗಿಗೆ ಹೋಗ್ಬೇಕಲ್ವಾ? ಆಗಿರ್ಬೋದು, ಆದ್ರೆ ನಾನಿವಾಗ ನಿನಗೆ ತುಂಬಾ ಹತ್ರ ಬಂದ್ಬಿಟ್ಟಿದ್ದೀನಿ. ಹೌದಾ? ಆ ಕಡೆ ಅಲ್ಲ, ಇಲ್ಲಿ ನೋಡು. ಏನಾದ್ರೂ ಆದ್ರೆ ನನ್ ಪ್ರಾಣ ವಿಲಿವಿಲ್ಲ ಅಂತ ಒದ್ದಾಡುತ್ತೇರಿ. ಇಂಥದ್ದೇ ಏನೋ ಆಗಿರತ್ತೆ ಅಂತ ಊಹಿಸ್ದೆ. ಭಯ ಪಡ್ತಿರ್ತೀಯ ಅಂತ ಭಾವಿಸಿ
ಧೈರ್ಯ ಹೇಳಿ ಹೋಗೋಣ ಅಂತ ಬಂದೆ. ಥ್ಯಾಂಕ್ಸ್ ರೀ. ನೀನ್ ನನಗ್ ಥ್ಯಾಂಕ್ಸ್ ಹೇಳೋದಲ್ಲ, ನಾನೇ ನಿನಗ್ ಥ್ಯಾಂಕ್ಸ್ ಹೇಳ್ಬೇಕು. ಆ ದೇವ್ರಿಗೆ ಕೂಡ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂದ್ರೆ ನೀನ್ ನನ್ನ ಇಷ್ಟೆಲ್ಲ ಪ್ರೀತಿಸೋದು, ನಿನ್ನ ಆ ದೇವರು ನನಗೆ ಹೆಂಡತಿಯಾಗಿ ಮಾಡಿದ್ದು ನನ್ನ ಪೂರ್ವಜನ್ಮದ ಪುಣ್ಯ.